Hi students, welcome to Department of Collegiate and Technical Education. Today let us learn sequential circuit of session 6. Okay, so I am Reshma. I am working as lecturer in Government Polytechnic, Ramnagar. Let us begin the session. So session 6 learning objective is sequential. You will learn about the sequential circuit. You will know the different types of sequential circuit, understand the clock and its classification, also the basic information about the flip-flops. Now let us see the course outcome. So the outcome of this session is we'll be able to understand the sequential circuit, able to know the types of flip-flops. Let us begin the session. So sequential circuit ಅಂದ್ರೆ ಏನು? The combinational circuit does not ನೀವು ಹಿಂದಿನ ಕ್ಲಾಸಲ್ಲಿ ಕಾಂಬಿನೇಷನಲ್ ಸರ್ಕ್ಯೂಟ್ ಬಗ್ಗೆ ಕಲ್ತಿರ್ತೀರಾ. ಕಾಂಬಿನೇಷನಲ್ ಸರ್ಕ್ಯೂಟ್ ಅಲ್ಲಿ ಏನಿರಲ್ಲ ಅಂದ್ರೆ ಮೆಮೊರಿ ಇರಲ್ಲ. Hence, the previous state of the input does not have any effect on the present state of input. So, in previous state ಅಲ್ಲಿ ನೀವು ಏನು ಇನ್ಪುಟ್ ಕೊಟ್ಟಿರ್ತೀರಾ ಅದು present state of the circuitಗೆ ಯಾವುದೇ ಎಫೆಕ್ಟ್ ಮಾಡಲ್ಲ. The main reason is it does not have any memory ಇರಲ್ಲ ಅದರಲ್ಲಿ. Okay, but sequential circuit is entirely different. It consists of memory ಇರುತ್ತೆ. ಮೆಮೊರಿ ಅಂದ ತಕ್ಷಣ ಅದು ಬ್ರೈನ್ ಅಂದ್ರೆ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಮೆಮೊರಿ ಯಾವ ತರ ಬ್ರೈನ್ ಯಾವ ತರ ವರ್ಕ್ ಆಗುತ್ತೆ ಹಾಗೆ ಮೆಮೊರಿ ಕೂಡ ಇಟ್ ಈಸ್ ಯೂಸ್ ಟು ಸ್ಟೋರ್ ಸಮ್ ಇನ್ಫಾರ್ಮೇಶನ್. ಯಾವುದೇ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡುವಂತ ಯೂನಿಟ್ ನ ಮೆಮೊರಿ ಅಂತ ಕರೀತಾರೆ. ಸೊ ದೇ ಕ್ಯಾನ್ ಸ್ಟೋರ್, ರಿಟೇನ್ ಅಂಡ್ ರಿಟ್ರೀವ್ ದ ಇನ್ಫಾರ್ಮೇಶನ್ ಅಟ್ ಲೇಟರ್ ಟೈಮ್. ಮೆಮೊರಿ ಅಂದ ತಕ್ಷಣ ನೀವು ಬೇಕಾದ್ರೆ ಆಮೇಲೆ ಯಾವಾಗ ನಿಮ್ಗೆ ಟೈಮ್ ಬೇಕಾದಾಗ ನೀವು ಇನ್ಫಾರ್ಮೇಶನ್ ನ ರಿಟ್ರೀವ್ ಮಾಡ್ಕೋಬಹುದು. ಸೊ ಈ ಫೀಚರ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಲ್ಲಿ ಇದೆ, ಬಟ್ ಕಾಂಬಿನೇಷನಲ್ ಸರ್ಕ್ಯೂಟ್ ಅಲ್ಲಿ ಈ ಫೀಚರ್ ಇರಲ್ಲ. ಓಕೆ, ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ ಯು ಹ್ಯಾವ್ ಆಲ್ರೆಡಿ ಸೀನ್ ಇನ್ ದ ಪ್ರೀವಿಯಸ್ ಸೆಷನ್ಸ್ ಲೈಕ್ ಆಡರ್ಸ್ ಅಲ್ಲಿ ಫುಲ್ ಆಡರ್ಸ್ ಆಗಿರ್ಬೋದು, ಹಾಫ್ ಆಡರ್ಸ್, ಆಮೇಲೆ ಕಂಪ್ಯಾರೇಟರ್ಸ್. ಸೊ ಆಲ್ ದೀಸ್ ಯು ಹ್ಯಾವ್ ಸ್ಟಡಿಡ್ ಇನ್ ದ ಲಾಸ್ಟ್ ಸೆಷನ್. ಸೊ ಅದು ಬಿಟ್ಬಿಟ್ಟು ಇನ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಇಟ್ ಈಸ್ ಸಮ್ವಾಟ್ ಸಿಮಿಲರ್ ಟು ಕಾಂಬಿನೇಷನಲ್ ಸರ್ಕ್ಯೂಟ್ ಬಟ್ ಅಟ್ಯಾಚ್ ವಿತ್ ದ ಮೆಮೊರಿ ಒಂದಿರುತ್ತೆ. ಮೆಮೊರಿ ಇದ್ದ ತಕ್ಷಣ ಏನಾಗುತ್ತಂದ್ರೆ ಪ್ರೀವಿಯಸ್ ಅಲ್ಲಿ ನೀವು ಏನು ಇನ್ಪುಟ್ ಕೊಟ್ಟಿರ್ತೀರ ಅದನ್ನ ಮೆಮೊರಿನಲ್ಲಿ ಸ್ಟೋರ್ ಮಾಡಿಬಿಟ್ಟು ಪ್ರೆಸೆಂಟ್ ಇನ್ಪುಟ್ಗೆ ಮತ್ತೆ ಅದನ್ನ ಕೊಟ್ಬಿಟ್ಟು ವಿಲ್ ಗೆಟ್ ದ ಔಟ್ಪುಟ್. ಸೊ ಅಂತ ಸರ್ಕ್ಯೂಟ್ನ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರೀತಾರೆ. Okay, so sequential circuit is a logic circuit in which the output depends not only on the present input but also on the past output. Okay, so this is very important. That is why it is having the memory ಅದಕ್ಕೆ ಆ purpose ಗೋಸ್ಕರ ಇರುತ್ತೆ. Okay, now let us see the block diagram of the sequential circuit. So you can see the block diagram here. So block diagram ಅಲ್ಲಿ ನೀವು ಏನು ಕಾಣಬಹುದು ಅಂದ್ರೆ you can see the combinational circuit. So combinational circuit ಇದೆ. ಈ ಕಾಂಬಿನೇಷನಲ್ ಸರ್ಕ್ಯೂಟ್ಗೆ ನೀವು ಏನು ಇನ್ಪುಟ್ ಕೊಡ್ತೀರಾ, ಸೊ ಈ ಇನ್ಪುಟ್ ನ ಏನಂತ ಕರೀತಾರೆ, ಇಟ್ ಈಸ್ ದ ಪ್ರೆಸೆಂಟ್ ಇನ್ಪುಟ್. ಸೊ ಪ್ರೆಸೆಂಟ್ ಇನ್ಪುಟ್ ಕೊಟ್ಟ ತಕ್ಷಣ ಡೈರೆಕ್ಟ್ಲಿ ಯು ನಾಟ್ ಗೆಟ್ ದ ಔಟ್ಪುಟ್. ಯು ಹ್ಯಾವ್ ಟು ಗಿವ್ ಅಲಾಂಗ್ ವಿತ್ ದ ಪ್ರೆಸೆಂಟ್ ಇನ್ಪುಟ್ ದ ಪಾಸ್ಟ್ ಇನ್ಪುಟ್ ದಟ್ ಇಸ್ ಸ್ಟೋರ್ಡ್ ಇನ್ ಮೆಮೊರಿ ಎಲಿಮೆಂಟ್ ಅಲ್ಲಿ ಪಾಸ್ಟ್ ಇನ್ಪುಟ್ ಇರುತ್ತಲ್ವಾ ಅದನ್ನ ಕೂಡ ನೀವು ಕೊಟ್ಟಿರ್ತೀರಾ. That also you have to give as an input. So when both are given, we'll get the output. So ಆವಾಗ ನಿಮ್ಗೆ ಏನು ಸಿಗುತ್ತೆ, ಔಟ್ಪುಟ್ ಸಿಗುತ್ತೆ. ಸೊ ಈ ತರ ಸರ್ಕ್ಯೂಟ್ ನಾವು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಅಲಾಂಗ್ ವಿತ್ ದಟ್ ಡೋಂಟ್ ಫಾರ್ಗೆಟ್ ದಟ್ ಇನ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ವಿ ಆಲ್ಸೋ ಗಿವ್ ದ ಕ್ಲಾಕ್ ಪಲ್ಸ್. ಸೊ ಇಲ್ಲಿ ಕ್ಲಾಕ್ ಕೂಡ ಇನ್ಪುಟ್ ಆಗಿ ಕೊಟ್ಟಿರ್ತೀವಿ. ಸೊ ಹೋಪ್ ಇಟ್ ಇಸ್ ಕ್ಲಿಯರ್ ವಾಟ್ ಈಸ್ ದ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ನಿಮ್ಗೆ ಇವಾಗ ಕ್ಲಿಯರ್ ಆಗಿರ್ಬೋದು. ಓಕೆ, ನಾವು ಲೆಟ್ ಅಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ನೋಡೋಣ. So first characteristic is sequential logic circuit is a form of the binary circuit. ಇದು ಕೂಡ ಒಂದು ಬೈನರಿ ಸರ್ಕ್ಯೂಟ್ ಒಂದು ವಿಧಾನ. ಎರಡನೇದು sequential circuit has memory ಇರುತ್ತೆ. So the output can be based on the input. So output ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಔಟ್ಪುಟ್ ಕ್ಯಾನ್ ವೇರಿ ಬೇಸ್ಡ್ ಆನ್ ದ ಇನ್ಪುಟ್. ಸೊ ಇನ್ಪುಟ್ ನೀವು ಏನು ಕೊಟ್ಟಿರ್ತೀರಾ ಅದ್ರ ಮೇಲೆ ಔಟ್ಪುಟ್ ವೇರಿ ಆಗುತ್ತೆ. ಸೊ ದ ಔಟ್ಪುಟ್ will also depend on the past variables, previous variables ಮೇಲೆ ಡಿಪೆಂಡ್ ಆಗುತ್ತಲ್ವಾ. ಸೊ ಇಟ್ ವಿಲ್ ಬಿ ಚೇಂಜಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ sequential circuit produces an output based on the current and the previous variables. ಸೊ ಕರೆಂಟ್ ವೇರಿಯೇಬಲ್ ಏನಿರುತ್ತೆ ಅಷ್ಟೇ ಅಲ್ಲ, ಪ್ರೀವಿಯಸ್ ವೇರಿಯೇಬಲ್ಸ್ ಏನು ಕೊಟ್ಟಿರ್ತೀರಾ ಅದ್ರ ಮೇಲೆ sequential circuit ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ನಾಲ್ಕನೇದು ಬಂದ್ಬಿಟ್ಟು ಕ್ಲಾಕ್ ಸಿಗ್ನಲ್ಸ್ ಆರ್ ರಿಕ್ವೈರ್ಡ್ ಅಂಡ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಟೈಮ್ ಅಂಡ್ ದ ಕ್ಲಾಕ್. ಕ್ಲಾಕ್ ಸಿಗ್ನಲ್ಸ್ ತುಂಬಾ ಅವಶ್ಯಕತೆ ಇದ್ದೇ ಇರುತ್ತೆ ಬಿಕಾಸ್ ಯು ಹ್ಯಾವ್ ಸೀನ್ ಇನ್ ದ ಡಯಾಗ್ರಾಮ್ ಇಟ್ ಸೆಲ್ಫ್ ದೇರ್ ಈಸ್ ಅ ಕ್ಲಾಕ್ ಸಿಗ್ನಲ್. ಸೊ ಕ್ಲಾಕ್ ಸಿಗ್ನಲ್ ಆಲ್ಸೋ ಯು ಹ್ಯಾವ್ ಟು ಗಿವ್. ಓಕೆ, ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಟೈಮ್ ಅಂಡ್ ದ ಕ್ಲಾಕ್. ಟೈಮ್ ಮತ್ತೆ ಕ್ಲಾಕ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಇಸ್ ಇಟ್ ಈಸ್ ಅ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಆರ್ ದ ಫ್ಲಿಪ್ ಫ್ಲಾಪ್ಸ್.
ಸೊ ಫ್ಲಿಪ್ ಫ್ಲಾಪ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಬಿಲ್ಡ್ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಫೌಂಡೇಶನ್ ತರ ಅದು. ಇಟ್ಸ್ ಅ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್. ಲಾಸ್ಟ್ ಒನ್ ಇಸ್ ದ ಎಕ್ಸಾಂಪಲ್ಸ್ ಫಾರ್ ದ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಏನೇನು ಎಕ್ಸಾಂಪಲ್ಸ್ ಕೊಡ್ಬೋದಂದ್ರೆ ವಿ ಕ್ಯಾನ್ ಸಿ ಕ್ಲಾಕ್ಸ್, flip flops, counters, memories, and registers. So all these are the examples for the sequential circuit. So these are the characteristics of the sequential circuits. Now let us move forward. Now let us see what is a clock signal. So clock signal ಅಂದ್ರೆ ಏನು? ಈಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಗೆ ನಾವು ಇನ್ಪುಟ್ ಆಗಿ ಕ್ಲಾಕ್ ಪಲ್ಸ್ ನ ಕೂಡ ಕ್ಲಾಕ್ ಸಿಗ್ನಲ್ ನ ಕೂಡ ಕೊಡ್ತೀವಿ. ಸೊ ಅದಕ್ಕೆ ನಾವು ಫಸ್ಟ್ ಕ್ಲಾಕ್ ಸಿಗ್ನಲ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. So let us see what is a clock signal. ಇಲ್ಲಿ ನಿಮಗೆ ಒಂದು ವೇವ್ ಫಾರ್ಮ್ ಕಾಣಿಸ್ತಾ ಇದೆಯಲ್ಲ, this is a kind of a clock signal. You can see it in the C or the oscilloscope ಅಲ್ಲಿ ನಿಮಗೆ ಈ ತರ ಕಾಣಿಸ್ತಾ ಇರಬಹುದು. Okay, so this is a clock. Clock is a periodic sequence of pulses. Clock ನ ಪೀರಿಯಾಡಿಕ್ ಆಗಿ ಪಲ್ಸಸ್ ಬರುತ್ತಲ್ವಾ, ಅದನ್ನ ಕ್ಲಾಕ್ ಅಂತ ಕರೀತಾರೆ. ಇಟ್ಸ್ ಅ ಸೀಕ್ವೆನ್ಸ್ ಆಫ್ ಪಲ್ಸಸ್, ಮತ್ತೆ 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 ಜನರೇಟ್ ಆಗ್ತಾ ಇರುತ್ತೆ. ಬಟ್ ಇಟ್ ಈಸ್ ಪೀರಿಯಾಡಿಕ್, ಟೈಮ್ ಟು ಟೈಮ್. Okay, so below is a diagram which represents the clock signal. ನಿಮಗೆ ಇಲ್ಲಿ ಕೆಳಗಡೆ ಒಂದು ಡಯಾಗ್ರಾಮ್ ಕಾಣಿಸ್ತಾ ಇರಬಹುದು. So this diagram clearly represents the clock signal. Clock signal ಯಾವ ತರ ಇದೆ ಅಂತ ನಿಮಗೆ ಡಯಾಗ್ರಾಮ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. Okay, here you can see two levels. ಇಲ್ಲಿ ನಿಮಗೆ ಎರಡು ಲೆವೆಲ್ಸ್ ಕಾಣಿಸ್ತಾ ಇರಬಹುದು. ಒಂದು 0 volts ಮತ್ತೊಂದು 5 volts. Okay, 0 volts ನ ನಾವು ಲೋ ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ, 5 volts ನ ನಾವು ಹೈ ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 5 volts ಟಾಪ್ ಅಲ್ಲಿ ಇದೆಯಲ್ಲ, ಈ ಲೆವೆಲ್ ನ 5 volts ಅಂತ ತಗೋತೀವಿ. ಆಮೇಲೆ ಲೋ ಲೆವೆಲ್ ಅಂತ ಇದೆಯಲ್ಲ, ಸೊ ದಿಸ್ ಇಸ್ ಇನ್ ದ ಗ್ರೌಂಡ್ ಲೆವೆಲ್. ಸೊ ದಿಸ್ ಲೆವೆಲ್ ಇಸ್ ಕಾಲ್ಡ್ ಆಸ್ 0 volts. ಓಕೆ, ಸೊ ಈ ತರ ಇಂಥ ಪಲ್ಸ್ ನ ನಾವು ಕ್ಲಾಕ್ ಪಲ್ಸ್ ಅಂತ ಕರಿತೀವಿ. ಸೊ ದಿಸ್ ಪರ್ಟಿಕ್ಯುಲರ್ ಕ್ಲಾಕ್ ಪಲ್ಸ್ ಆರ್ ಕ್ಲಾಕ್ ಸಿಗ್ನಲ್ ಇಸ್ ಫೆಡ್ ಇನ್ ಟು ದ ಕಾಂಬಿನೇಷನಲ್ ಸರ್ಕ್ಯೂಟ್. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ಗೆ ಕ್ಲಾಕ್ ಪಲ್ಸ್ ಮತ್ತೆ ಮೆಮೊರಿನಲ್ಲಿ ಇರುವಂತಹ ಪಾಸ್ಟ್ ಇನ್ಪುಟ್ ನ ನೀವು ಕೊಟ್ಟಾಗ ಅದು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ದ ಕ್ಲಾಕ್ ಸಿಗ್ನಲ್. Now let us see the different types of clock signal. So clock signal ಅಲ್ಲಿ ಮತ್ತೆ types ಇದೆ, ಅದು ಟ್ರಿಗರಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಟ್ರಿಗರಿಂಗ್ ಅಲ್ಲಿ two types of triggering are there. One is the level triggering and the second one is the edge triggering. Okay, triggering ಅಲ್ಲಿ two types ಇದೆ, ಒಂದು level triggering ಮತ್ತೊಂದು edge triggering. So first let us learn what is level triggering. Level triggering ಅಂದ್ರೆ ಏನು ಅಂತ ನೋಡೋಣ. Okay, so level triggering ಅಂದ್ರೆ the logic high and the logic low are the two levels in the clock signal. ನಿಮಗೆ ಎಲ್ಲರಿಗೂ ಗೊತ್ತಿದೆ, ನಿಮಗೆ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇರಬಹುದು. ಇಲ್ಲಿ ನಿಮಗೆ ಲಾಜಿಕ್ ಹೈ ಪಲ್ಸ್ ಕಾಣಿಸ್ತಾ ಇದೆ, ಇನ್ನೊಂದು ಲಾಜಿಕ್ ಲೋ ಪಲ್ಸ್ ಕಾಣಿಸ್ತಾ ಇದೆ. ಸೊ ಈ ಎರಡು ಲೆವೆಲ್ಸ್ ನ ನಾವು ಕಾಣಬಹುದು. ಯಾವುದೇ ಒಂದು ಕ್ಲಾಕ್ ಸಿಗ್ನಲ್ ಅಲ್ಲಿ ಯು ಕ್ಯಾನ್ ಸಿ ಲಾಜಿಕ್ ಹೈ ಅಂಡ್ ಲಾಜಿಕ್ ಲೋ. ಓಕೆ, ಸೊ ದೀಸ್ ಆರ್ ದ two levels. In level triggering, when the clock pulse is at the particular level, only the circuit is activated. ನಮ್ಮ ಸರ್ಕ್ಯೂಟ್ ಯಾವಾಗ ಆಕ್ಟಿವೇಟ್ ಆಗುತ್ತದೆ, ನಿಮ್ಮ ಕ್ಲಾಕ್ ಪಲ್ಸ್ ಇಫ್ ಇಟ್ ಇಸ್ ಇನ್ ದ ಹೈ ಲೆವೆಲ್ ಅಥವಾ ಲೋ ಲೆವೆಲ್ ಅಲ್ಲಿ ಮಾತ್ರ ಸರ್ಕ್ಯೂಟ್ ಆಕ್ಟಿವೇಟ್ ಆಗುತ್ತೆ. ಅದ್ ಬಿಟ್ಬಿಟ್ಟು ಬೇರೆ ಲೆವೆಲ್ ಬಂದಾಗ ಅದು ಡಿಆಕ್ಟಿವೇಟ್ ಅಥವಾ ನ್ಯೂಟ್ರಲ್ ಮೋಡಿಗೆ ಹೊರಟೋಗುತ್ತೆ. ಸೊ ದಟ್ ಕೈಂಡ್ ಆಫ್ ಟ್ರಿಗರಿಂಗ್ ಇಸ್ ಕಾಲ್ಡ್ ಆಸ್ ಲೆವೆಲ್ ಟ್ರಿಗರಿಂಗ್. ಟ್ರಿಗರಿಂಗ್ ಅಂದ್ರೆ ಸ್ಟಾರ್ಟ್ ಆಗೋದು ಅಥವಾ ಆಕ್ಟಿವೇಟ್ ಆಗೋದನ್ನ ಟ್ರಿಗರಿಂಗ್ ಅಂತ ಕರೀತಾರೆ. ಓಕೆ, ಸೊ ದೇರ್ ಆರ್ two types of, ಈಗ ಲೆವೆಲ್ ಟ್ರಿಗರಿಂಗ್ ಅಲ್ಲಿ ಮತ್ತೆ two types ಇದೆ. That let us see what it is. So in level triggering again we have two types. One is positive level triggering ಮತ್ತೊಂದು negative level triggering. Now let us see what is positive level triggering ಅಂದ್ರೆ ಏನು. Okay, so the sequential circuit is operated when the clock signal is in logic high, then that type of triggering is known as positive level triggering. ಯಾವಾಗ ನಮ್ಮ ಸರ್ಕ್ಯೂಟ್ ಏನಿರುತ್ತೆ ಅದು ಪಾಸಿಟಿವ್ ಲೆವೆಲ್ ಅಂದ್ರೆ ಇಲ್ಲಿ ಮಾರ್ಕ್ ಆಗಿದೆ ನೋಡಿ ಬ್ಲೂ ಕಲರ್. ಸೊ ಬ್ಲೂ ನಲ್ಲಿ ಮಾರ್ಕ್ ಆಗಿದೆಯಲ್ಲ, ಈ ಲೆವೆಲ್ ಅಲ್ಲಿ ಆಪರೇಟ್ ಆಗೋದಿಕ್ಕೆ ಶುರು ಆದ್ರೆ ಅಂತ ಸರ್ಕ್ಯೂಟ್ ನ ನಾವು ಪಾಸಿಟಿವ್ ಲೆವೆಲ್ ಟ್ರಿಗರಿಂಗ್ ಅಂತ ಕರಿತೀವಿ. ಅಂತ ಸರ್ಕ್ಯೂಟ್ ಯಾವಾಗಲೂ ಪಾಸಿಟಿವ್ ಲೆವೆಲ್ ಟ್ರಿಗರಿಂಗ್ ಅಲ್ಲಿ ಮಾತ್ರ ವರ್ಕ್ ಆಗೋದು. ಲೋ ಲೆವೆಲ್ ಬಂದ ತಕ್ಷಣ ಇದನ್ನ ನೆಗೆಟಿವ್ ಲೆವೆಲ್ ಅಂತ ಕರೀತಾರೆ, ಕೆಳಗಡೆ ಇರೋ ಲೆವೆಲ್. ಈ ಲೆವೆಲ್ ಅಲ್ಲಿ ಅದು ಡಿಆಕ್ಟಿವೇಟ್ ಆಗಿರುತ್ತೆ. ಸೊ ಅದು ಆಪರೇಟ್ ಆಗೋದಿಕ್ಕೆ, ಆ ಸರ್ಕ್ಯೂಟ್ ಆಪರೇಟ್ ಆಗೋದು ಶುರು ಆಗೋದೇ ಪಾಸಿಟಿವ್ ಲೆವೆಲ್ಸ್ ಅಲ್ಲಿ. ಓಕೆ, ದಟ್ ಈಸ್ ಹೈ ಲೆವೆಲ್ ಅಲ್ಲಿ ಮಾತ್ರ ಆಪರೇಟ್ ಆಗುತ್ತೆ. ಸೊ ಅಂತ ಟ್ರಿಗರಿಂಗ್ ನ ನಾವು ಪಾಸಿಟಿವ್ ಲೆವೆಲ್ ಟ್ರಿಗರಿಂಗ್ ಅಂತ ಕರಿತೀವಿ. You can see it is highlighted in the figure below. ಇಲ್ಲಿ ಹೈಲೈಟ್ ಆಗಿರೋದನ್ನು ಕಾಣಬಹುದು. Next one, let us see what is negative level triggering. Negative level triggering ಈಗ ಆಫ್ ಕೋರ್ಸ್ ನಿಮಗೆ ಗೊತ್ತಾಗಿರ್ಬೋದು, ಪಾಸಿಟಿವ್ ಲೆವೆಲ್ ಟ್ರಿಗರಿಂಗ್ ಗೊತ್ತಾಗಿದೆ ಅಲ್ವಾ. ಸೊ ನೆಗೆಟಿವ್ ಲೆವೆಲ್ ಟ್ರಿಗರಿಂಗ್ ಅಂದ್ರೆ ಲೋ ಲೆವೆಲ್ ಅಲ್ಲಿ ಆಪರೇಟ್ ಆದಾಗ, ಯಾವಾಗ ಸರ್ಕ್ಯೂಟ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಲೋ ಲೆವೆಲ್ ಆಫ್ ದ ಕ್ಲಾಕ್ ಪಲ್ಸ್ ಅಲ್ಲಿ ಆಪರೇಟ್ ಆಗುತ್ತೆ ಅಂತ
ಟ್ರಿಗರಿಂಗ್ ನಾವು ನೆಗೆಟಿವ್ ಲೆವೆಲ್ ಟ್ರಿಗರಿಂಗ್ ಅಂತ ಕರಿತೀವಿ. Okay, so if the sequential circuit is operated with the clock signal when it is in the logic low ಅಂದ್ರೆ 0 volts. So 0 volts ಅಲ್ಲಿ ಅದು ಆಪರೇಟ್ ಆದಾಗ then we can call that type of triggering as the negative level triggering. ಅಂತ triggering ನ ನಾವು negative level triggering ಅಂತ ಕರಿಬಹುದು. You can see the figure below. So this figure is clearly depicts how the circuit operates in the negative level. Okay, next edge triggering. I already positive level triggering ಗೊತ್ತಾಗಿದೆ ನಿಮಗೆ, ಲೆವೆಲ್ಸ್ ಅಲ್ಲಿ ವರ್ಕ್ ಆಗುತ್ತೆ ಅದು. ಎಡ್ಜ್ ಅಂದ್ರೆ ಇಟ್ ಈಸ್ ಇನ್ ದ ಎಡ್ಜಸ್ ಅಲ್ಲಿ ಮಾತ್ರ ಸರ್ಕ್ಯೂಟ್ ಆಪರೇಟ್ ಆಗೋದು. ಓಕೆ, ಈ ಕ್ಲಾಕ್ ಸಿಗ್ನಲ್ ಆಫ್ ಎಡ್ಜ್ ಟ್ರಿಗರಿಂಗ್ ಮತ್ತೆ ಟೂ ಟೈಪ್ಸ್ ಆಫ್ ಟ್ರಾನ್ಸಿಷನ್ಸ್ ಅಂತ ಕರಿಬಹುದು. ಟ್ರಾನ್ಸಿಷನ್ ಐದರ್ ಫ್ರಮ್ ಲಾಜಿಕಲ್ ಲೋ ಟು ಲಾಜಿಕ್ ಹೈ, ಟ್ರಾನ್ಸಿಷನ್ ಫ್ರಮ್ ಲಾಜಿಕ್ ಹೈ ಟು ಲಾಜಿಕ್ ಲೋ. ಸೊ ಇದರಲ್ಲಿ ಎಡ್ಜ್ ಟ್ರಿಗರಿಂಗ್ ಅಲ್ಲಿ ಮತ್ತೆ ಟೂ ಟೈಪ್ಸ್ ಇದೆ. ಒಂದು ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್ ಮತ್ತೊಂದು ನೆಗೆಟಿವ್ ಎಡ್ಜ್ ಟ್ರಿಗರಿಂಗ್ ಅಂತ ಕರಿಬಹುದು ಅದನ್ನ. ಓಕೆ, ಸೊ ಅದನ್ನ ನಾವೀಗ ನೋಡೋಣ. ಸೊ ಬೇಸ್ಡ್ ಆನ್ ದ ಟ್ರಾನ್ಸಿಷನ್ಸ್, ಇಲ್ಲಿ ನಿಮ್ಗೆ ಟ್ರಾನ್ಸಿಷನ್ ಕಾಣ್ಬೋದಲ್ವಾ. ಸೊ ಇಲ್ಲಿ ಟ್ರಾನ್ಸಿಷನ್ ಐದರ್ ಫ್ರಮ್ ಲಾಜಿಕ್ ಲೋ ಟು ಲಾಜಿಕ್ ಹೈ. ಲಾಜಿಕ್ ಲೋ ಟು ಲಾಜಿಕ್ ಹೈ ಅಂದ್ರೆ ಏನರ್ಥ? ಸೊ ಇಲ್ಲಿ ಲೋ ಲೆವೆಲ್ ಇದೆ, ಲೋ ಲೆವೆಲ್ ಇಂದ ಹೈ ಲೆವೆಲ್ಗೆ. ಸೊ ಈ ತರ ಟ್ರಾನ್ಸಿಷನ್ ಆದಾಗ ಇದು ಒಂದು ಟೈಪು. ಇನ್ನೊಂದು ಟೈಪ್ ಏನಂದ್ರೆ ಲಾಜಿಕ್ ಹೈ ಟು ಲಾಜಿಕ್ ಲೋ. ಈಗ ಆಲ್ರೆಡಿ ಹೈ ಅಲ್ಲಿ ಇದೆ, ಸೊ ಹೈ ಇಂದ ಲೋ ಲೆವೆಲ್ಗೆ ಬಂದಾಗ ಇಲ್ಲಿ ಟ್ರಿಗರಿಂಗ್ ಆದಾಗ ಅದನ್ನ ಲಾಜಿಕ್ ಹೈ ಟು ಲಾಜಿಕ್ ಲೋ ಅಂತ ಕರಿಬಹುದು. ಗೊತ್ತಾಯ್ತಲ್ವಾ? ಸೊ ಈ ಎರಡನ್ನ ಕೂಡ ನಾವು ಒಂದು ಟೈಪ್ ಆಫ್ ಟ್ರಿಗರಿಂಗ್ ಅಂತ ಕರಿತೀವಿ. ಇದನ್ನ ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್, ಯಾಕಂದ್ರೆ ಮೇಲ್ಗಡೆ ಹೋಗ್ತಾ ಅದು ಟ್ರಿಗರ್ ಆಗ್ತಾ ಇದೆ ಅಲ್ವಾ, ಇಲ್ಲಿ ಕೆಳಗಡೆ ನೆಗೆಟಿವ್ ಕಡೆ ಬರ್ತಾ ಟ್ರಿಗರ್ ಆಗ್ತಾ ಇದೆ. ಸೊ ಇದನ್ನ ನೆಗೆಟಿವ್ ಎಡ್ಜ್ ಟ್ರಿಗರಿಂಗ್ ಅಂತ ಕರಿತೀವಿ. So let us see that. So first let us learn what is positive edge triggering. Positive edge triggering ಅಂದ್ರೆ ಏನು ಅಂತ ನೋಡೋಣ. Okay, so positive edge triggering ಅಂದ್ರೆ if the sequential circuit is operated when the clock signal transition occurs from logic low to logic high. So low level ilide, so low level inda high level ge triggering ಆದಾಗ, ಟ್ರಾನ್ಸಿಷನ್ ಆದಾಗ ಇದನ್ನ ಟ್ರಾನ್ಸಿಷನ್ ಪಾಯಿಂಟ್ ಅಂತ ಕರೀತಾರೆ. ಸೊ ಟ್ರಾನ್ಸಿಷನ್ ಚೇಂಜ್ ಆದಾಗ ಅದನ್ನ ಏನಂತ ಕರಿತೀವಿ? ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್ ಅಂತ ಕರಿತೀವಿ. ಸೊ ದ ಡಯಾಗ್ರಾಮ್ ಆಫ್ ದ ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್ ಇಸ್ ಗಿವನ್ ಬಿಲೋ. ಇಲ್ಲಿ ನಿಮಗೆ ಡಯಾಗ್ರಾಮ್ ಕಾಣಿಸ್ತಾ ಹೋಗ್ಬೋದು ಕ್ಲಿಯರ್ ಆಗಿ. ಸೊ ಇದನ್ನ ನಾವು ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್ ಅಂತ ಕರಿತೀವಿ. Next one, that is the arrow. You can see this is a transition that is shown by the arrow. Negative edge triggering andre ಏನು? So negative edge triggering andre if the sequential circuit is operated when the clock signal transition occurs from the logic high to logic low. Logic high ಇಂದ low ಇಲ್ಲಿ. Okay, high level ಇಂದ low level ಗೆ ಬರುತ್ತಲ್ವಾ, ಅದನ್ನ ನೆಗೆಟಿವ್ ಎಡ್ಜ್ ಟ್ರಿಗರಿಂಗ್ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಆಸ್ ದ ನೆಗೆಟಿವ್ ಎಡ್ಜ್ ಟ್ರಿಗರಿಂಗ್. ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಹಿಯರ್. ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೀವು ನೋಡಬಹುದು, ಇಲ್ಲಿ the transition is taking place from the high to the low. Okay, so such kind of triggering is called as a negative edge triggering. Negative ಕಡೆ ಹೋಗ್ತಾ ಇರುತ್ತಾನೆ, ಸೊ ಅದನ್ನ ನೆಗೆಟಿವ್ ಎಡ್ಜ್ ಟ್ರಿಗರಿಂಗ್. ಪಾಸಿಟಿವ್ ಕಡೆ ಹೋಗುತ್ತಲ್ವ ಅದನ್ನ ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್ ಅಂತ ಕರಿತೀವಿ. ಆ ಹೋಗೋದನ್ನ ನಾವು ಟ್ರಾನ್ಸಿಷನ್ ಅಂತ ಕರಿಬಹುದು. ನೆಕ್ಸ್ಟ್ ಟೈಪ್ಸ್ ಆಫ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಈಗ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಲ್ಲಿ ಮತ್ತೆ ಟೈಪ್ಸ್ ಇದೆ. ಒಂದು ಸಿಂಕ್ರನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿಬಹುದು, ಎರಡನೇದು ಎಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರಿತೀವಿ. Okay, now let us learn what is synchronous sequential circuit. So synchronous sequential circuit are the circuits that are driven by the clock signals. So synchronous ಅಂದ ತಕ್ಷಣ ಇದರಲ್ಲಿ ಯಾವುದು ಮೇನ್ ಆಗಿ ಆಕ್ಟಿವೇಟ್ ಇರುತ್ತೆ, ಅದರಲ್ಲಿ ಕ್ಲಾಕ್ ಸಿಗ್ನಲ್ಸ್ ಇರುತ್ತೆ. ಸೊ ದೇ ಆರ್ ಆಲ್ಸೋ ಕಾಲ್ಡ್ as clocked sequential circuit. ಇದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು clocked sequential circuit ಅಂತಾನೂ ಕರಿಬಹುದು. Okay, the output is operated in either flip-flops or the latches. Output ಯಾವ ತರ ಔಟ್ಪುಟ್ is stored. ಸೊ ಔಟ್ಪುಟ್ ಎಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ಫ್ಲಿಪ್-ಫ್ಲಾಪ್ಸ್ ಅಥವಾ ಲ್ಯಾಚಸ್ ಅಲ್ಲಿ ಔಟ್ಪುಟ್ ಸ್ಟೋರ್ ಆಗುತ್ತೆ. ಓಕೆ, ಸೊ ದೀಸ್ ಟು ಆರ್ ದ ಮೆಮೊರಿ ಡಿವೈಸಸ್. ಮೆಮೊರಿ ಡಿವೈಸಸ್ ಯಾಕೆ? ಯಾಕಂದ್ರೆ ಸ್ಟೋರ್ ಆಗುವಂತ ಜಾಗನ ನಾವು ಮೆಮೊರಿ ಅಂತ ಕರಿತೀವಿ. ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಮೆಮೊರಿ ಅಂದ್ರೆ ಯಾವ್ದು ಬ್ರೈನ್ ಇರುತ್ತೆ, ಬ್ರೈನ್ ಅಲ್ಲಿ ಎಲ್ಲ ಸ್ಟೋರ್ ಮಾಡ್ಕೋತೀವಿ. ಹಾಗೆ ಸರ್ಕ್ಯೂಟ್ಸ್ ಅಲ್ಲಿ ಫ್ಲಿಪ್-ಫ್ಲಾಪ್ಸ್ ಅಥವಾ ಲ್ಯಾಚಸ್ ನ ಯೂಸ್ ಮಾಡಿಕೊಂಡು ಸ್ಟೋರ್ ಮಾಡ್ತಾರೆ. ಓಕೆ, so these are the memory devices. Okay, so memory devices ಇದನ್ನ memory devices ಅಂತಾನು ಕರೀತಾರೆ. The synchronization of the output is done with either only the negative edges of the clock signal or only with the positive edges. Synchronization ಯಾವಾಗ ಶುರು ಆಗುತ್ತೆ ಅಂದ್ರೆ ನೆಗೆಟಿವ್ ಎಡ್ಜ್ ಆಫ್ ದ ಕ್ಲಾಕ್ ಪಲ್ಸ್ ಅಥವಾ ಪಾಸಿಟಿವ್ ಎಡ್ಜ್ ಆಫ್ ದ ಕ್ಲಾಕ್ ಪಲ್ಸ್ ಅಲ್ಲಿ ಸಿಂಕ್ರನೈಸೇಷನ್ ಆಗೋದಕ್ಕೆ ಶುರು ಆಗುತ್ತೆ. ಯು ಹ್ಯಾವ್ ಸೀನ್ ಆಲ್ರೆಡಿ ನೆಗೆಟಿವ್ ಎಡ್ಜ್ ಅಂದ್ರೆ ಏನು, ಪಾಸಿಟಿವ್ ಎಡ್ಜ್ ಅಂದ್ರೆ ಏನು, ನೆಗೆಟಿವ್ ಎಡ್ಜ್ ಟ್ರಿಗರಿಂಗ್, ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್, ಯು ಹ್ಯಾವ್ ಸೀನ್. ಸೊ ಯಾವಾಗ ಸರ್ಕ್ಯೂಟ್
ನೆಗೆಟಿವ್ ಎಡ್ಜ್ ಅಲ್ಲಿ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ, ಅದನ್ನ ನೆಗೆಟಿವ್ ಎಡ್ಜ್ ಅಂತ ಟ್ರಿಗರಿಂಗ್ ಅಂತ ಕರೀತಾರೆ. ಯಾವಾಗ ಸರ್ಕ್ಯೂಟ್ ಪಾಸಿಟಿವ್ ಎಡ್ಜ್ ಅಲ್ಲಿ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ ಅದನ್ನ ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್ ಅಂತ ಕರೀತಾರೆ. ಸೊ ಸಿಂಕ್ರನೈಸೇಷನ್ either it can be in a positive edge or the negative edge. Since they wait for the next pulse to arrive to perform the next operation, these circuits are bit slower compared to the asynchronous. Asynchronous ಗೆ ಕಂಪೇರ್ ಮಾಡಿದ್ರೆ ಸಿಂಕ್ರೋನಸ್ ಸರ್ಕ್ಯೂಟ್ ಸ್ವಲ್ಪ ಸ್ಲೋ ಇರುತ್ತೆ. ಏನಕ್ಕೆ ಸ್ಲೋ ಅಂದ್ರೆ ಇಲ್ಲಿ ಮೇನ್ ಆಗಿ ಯಾವ್ದು ವರ್ಕ್ ಆಗೋದು ಕ್ಲಾಕ್ ಸಿಗ್ನಲ್ಸ್. ಸೊ ಕ್ಲಾಕ್ ಪಲ್ಸ್ ಬರ್ಬೇಕು, ನೆಕ್ಸ್ಟ್ ಕ್ಲಾಕ್ ಪಲ್ಸ್ should be generated, right? So the next clock pulse to arrive to perform the next operation, ಆ ಕ್ಲಾಕ್ ಪಲ್ಸ್ ಬರೋವರೆಗೂ ಆ ಸರ್ಕ್ಯೂಟ್ ಡಿಆಕ್ಟಿವೇಟ್ ಆಗಿರುತ್ತೆ. ಸೊ ಅಂಟಿಲ್ ದ ನೆಕ್ಸ್ಟ್ ಆಪರೇಷನ್ ಬರ್ಬೇಕಾದ್ರೆ ಆಪರೇಟ್ ಆಗ್ಬೇಕಾದ್ರೆ ಇನ್ನೊಂದು ಕ್ಲಾಕ್ ಸಿಗ್ನಲ್ ಬರಬೇಕು. ಸೊ ಅಲ್ಲಿವರೆಗೂ ಅದು ವೇಟ್ ಮಾಡಬೇಕು. ಸರ್ಕ್ಯೂಟ್ ಶುಡ್ ವೇಟ್. ದಟ್ಸ್ ವೈ ಸಮ್ ಟೈಮ್ ಈಸ್ ಕನ್ಸ್ಯೂಮ್ಡ್. ದಟ್ಸ್ ವೈ ಇಟ್ ಇಸ್ ಲೋಯರ್ ಕಂಪೇರ್ಡ್ ಟು ದ asynchronous. asynchronous ಗೆ ಕಂಪೇರ್ ಮಾಡಿದ್ರೆ synchronous circuits are slow. Synchronous circuits are used in the counters, shift registers method, memory units. ಇಲ್ಲೆಲ್ಲ ನಾವು synchronous circuits ನ ಯೂಸ್ ಮಾಡ್ತೀವಿ. ಕೌಂಟರ್ಸ್ ಮತ್ತೆ ಶಿಫ್ಟ್ ರಿಜಿಸ್ಟರ್, ಮೆಮೊರಿ ಯೂನಿಟ್ಸ್ ಇದೆಲ್ಲ ನೀವು ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಕಲಿತೀವಿ. Okay, now let us see the diagram for the synchronous sequential circuit. Synchronous sequential circuit ಗೆ diagram ನೋಡೋಣ. So you can see the diagram. It's a combination circuit. So ಈ combination circuit ಗೆ ಇನ್ಪುಟ್ ನ ಏನ್ ಕೊಡ್ತೀರಾ, ಆಮೇಲೆ ಪಾಸ್ಟ್ ಔಟ್ಪುಟ್ ಏನಿರುತ್ತೆ ಅದನ್ನ ನೀವು ಸ್ಟೋರ್ ಮಾಡ್ತೀರಾ ಮೆಮೊರಿ ಡಿವೈಸ್, ಮೆಮೊರಿ ಸ್ಟೋರೇಜ್ ಯೂನಿಟ್ ಅಲ್ಲಿ ಸ್ಟೋರ್ ಮಾಡಿಬಿಟ್ಟು ಜೊತೆಗೆ ಕ್ಲಾಕ್ ಪಲ್ಸ್ ನ ಕಳಿಸಿ ಅದನ್ನ ಕೂಡ ಇನ್ಪುಟ್ ಕೊಟ್ಟಾಗ ಯು ಗೆಟ್ ದ ಔಟ್ಪುಟ್. ಓಕೆ, ದೆನ್ ಓನ್ಲಿ we can say it as a synchronous. ಯಾಕಂದ್ರೆ synchronous ಅಲ್ಲಿ ಮೇನ್ ಆಗಿ ಏನಿರುತ್ತೆ ಹೇಳಿ, ಮೇನ್ ಆಗಿ ಕ್ಲಾಕ್ ಸಿಗ್ನಲ್ ಇರುತ್ತೆ. Okay, so that is a synchronous sequential circuit. So clocked synchronous sequential circuit ಅಂದ್ರೆ ಏನು? Clocked sequential circuit is same as synchronous sequential circuit. ನಿಮಗೆ ಗೊತ್ತಿದ್ದಂಗೆ. So it has a flip flops or the gated latches as its memory elements. Already ನಾವು ಪಾಯಿಂಟ್ ನೋಡಿದ್ದೀವಿ. There is a periodic clock connected to the clock input of all memory elements of the circuit. ಸೊ ಇಲ್ಲಿ ಒಂದು ಪೀರಿಯಾಡಿಕ್ ಕ್ಲಾಕ್ ಒಂದು ಕನೆಕ್ಟ್ ಆಗಿರುತ್ತೆ. ಯಾವ ಮೆಮೊರಿ ಎಲಿಮೆಂಟ್ಗೆ ಒಂದು ಪೀರಿಯಾಡಿಕ್ ಕ್ಲಾಕ್ ಕನೆಕ್ಟ್ ಆಗಿರುತ್ತೆ. ಕಾಣಿಸ್ತಾ ಇದೆಯಲ್ಲ, ಪೀರಿಯಾಡಿಕ್ ಕ್ಲಾಕ್ ಇಸ್ ಕನೆಕ್ಟೆಡ್ ಟು ದ ಮೆಮೊರಿ ಎಲಿಮೆಂಟ್. ದೆನ್ ಓನ್ಲಿ ವಿ ಕಾಲ್ ಇಟ್ ಆಸ್ ಅ ಕ್ಲಾಕ್ಡ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಹೆನ್ಸ್ ದ ಆಪರೇಷನ್ ಆಫ್ ದ ಸರ್ಕ್ಯೂಟ್ ಇಟ್ ಇಸ್ ಕಂಟ್ರೋಲ್ಡ್ ಅಂಡ್ ಸಿಂಕ್ರೊನೈಸ್ಡ್ ಬೈ ದ ಪೀರಿಯಾಡಿಕ್ ಪಲ್ಸ್ ಆಫ್ ದ ಕ್ಲಾಕ್. ಸೊ ಸರ್ಕ್ಯೂಟ್ ಆಪರೇಟ್ ಆಗಬೇಕಾದ್ರೆ ಏನ್ ಬೇಕು ಇಲ್ಲಿ, ಕ್ಲಾಕ್ ಪಲ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಕ್ಲಾಕ್ ಪಲ್ಸಸ್ ಇಲ್ಲ ಅಂದ್ರೆ ಆ ಸರ್ಕ್ಯೂಟ್ ಆಪರೇಟ್ ಆಗಲ್ಲ. ಗೊತ್ತಾಯ್ತಲ್ವಾ? ಸೊ ಈ ಪೀರಿಯಾಡಿಕ್ ಪಲ್ಸಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅ ಕ್ಲಾಕ್ಡ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತಾನು ಕರೀಬಹುದು, ಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ನ. ಅಂಡರ್ಸ್ಟೂಡ್? ಸೊ ನೌ ಲೆಟ್ ಅಸ್ ಮೂವ್ ಫಾರ್ವರ್ಡ್. So of course you have learned the synchronous sequential circuit or the clocked sequential circuit. ಕರೆಕ್ಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಮೇನ್ ಆಗಿ ಕ್ಲಾಕ್ ಪಲ್ಸ್ ನ ಇನ್ಪುಟ್ ಆಗಿ ಕೊಟ್ರೆ ಮಾತ್ರ ಆಪರೇಟ್ ಆಗುತ್ತೆ. ಆಸ್ ವೆಲ್ ಆಸ್ ಇಟ್ ಇಸ್ ಸ್ಲೋಯರ್ ಕಂಪೇರ್ ಟು ದಿಸ್ asynchronous ಗೆ ಕಂಪೇರ್ ಮಾಡಿದ್ರೆ ತುಂಬಾ ಸ್ಲೋ ಇರುತ್ತೆ. ಇಟ್ ಹ್ಯಾಸ್ ಟು ವೇಟ್ ಫಾರ್ ದ ಅನದರ್ ಕ್ಲಾಕ್ ಪಲ್ಸ್. ಮತ್ತೊಂದ್ಸಲ ಆಕ್ಟಿವೇಟ್ ಆಗ್ಬೇಕಾದ್ರೆ ಕ್ಲಾಕ್ ಪಲ್ಸ್ ಗೆ ವೇಟ್ ಮಾಡಬೇಕು. ದಟ್ಸ್ ವೈ ಇಟ್ ವಿಲ್ ಬಿ ಸ್ಲೋ. Now let us learn what is asynchronous sequential circuit. So asynchronous sequential circuit are not used by the, here the clock signals are not used. ಇಲ್ಲಿ ಮೇನ್ ಆಗಿ ಕ್ಲಾಕ್ ಸಿಗ್ನಲ್ಸ್ ನ ಯೂಸ್ ಮಾಡಲ್ಲ. ಅದ್ರ ಬದಲು ಟೈಮ್ ಡಿಲೇನ ಯೂಸ್ ಮಾಡ್ತೀವಿ. ಡಿಲೇ, ಸ್ವಲ್ಪ ಡಿಲೇ ಕೊಟ್ಬಿಟ್ಟು ನಾವು ಸರ್ಕ್ಯೂಟ್ ನ ಆಕ್ಟಿವೇಟ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಅಂತ ಸರ್ಕ್ಯೂಟ್ ನ asynchronous sequential circuit ಅಂತ ಕರೀತಾರೆ. ಸೊ time delay is used as a memory element in case of the asynchronous sequential circuit. They are very difficult to design. ಇದನ್ನ ಡಿಸೈನ್ ಮಾಡೋದು ಸ್ವಲ್ಪ ಕಷ್ಟ. Okay? They are also fast compared to the synchronous sequential circuit. Synchronous sequential circuit compare ಮಾಡಿದ್ರೆ asynchronous sequential circuit are quite faster. The reason for the fast of the speed is it does not have any clock signal. Instead of clock signal it uses the time delay. There is no any clock signal ಅದಕ್ಕೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ ಕಾಂಬಿನೇಷನಲ್ ಸರ್ಕ್ಯೂಟ್ ವಿತ್ ದ ಫೀಡ್ಬ್ಯಾಕ್. ಯಾವುದೇ ಕಾಂಬಿನೇಷನಲ್ ಸರ್ಕ್ಯೂಟ್ಗೆ ನೀವು ಫೀಡ್ಬ್ಯಾಕ್ ಅಟ್ಯಾಚ್ ಮಾಡಿದ ತಕ್ಷಣ ಅದನ್ನ asynchronous sequential circuit ಅಂತ ಕರೀತಾರೆ. ಬಟ್ ಇಲ್ಲಿ ಕ್ಲಾಕ್ ಪಲ್ಸ್ ಇರಲ್ಲ. These circuits are used in the microprocessor and the short form you can say MUP. Okay, microprocessor ಯೂಸ್ ಮಾಡ್ತಾರೆ, ಮತ್ತೆ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂಡ್ ಇನ್ ದ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಫಾರ್ ದ ಇಮೇಲ್ ಅಪ್ಲಿಕೇಶನ್, ಇಂಟರ್ನೆಟ್ ಆಕ್ಸೆಸ್ ಅಂಡ್ ನೆಟ್ವರ್ಕಿಂಗ್. ಇಲ್ಲೆಲ್ಲ ನಾವು asynchronous sequential circuit ನ ನೋಡಬಹುದು.
Let us see the diagram for the asynchronous sequential circuit. You can see here one input is given directly and the second input it is taken as the output it is taken and a time delay is attached for that and then it is given as the input. So ಈ ತರ ಬಂದಾಗ ಇದನ್ನ asynchronous or asynchronous sequential circuit ಅಂತ ಕರೀಬಹುದು. ಇಲ್ಲಿ ಕ್ಲಾಕ್ ಪಲ್ಸ್ ಬದಲು ಏನನ್ನ ಕೊಡ್ತಾರೆ, ಡಿಲೇನ ಕೊಟ್ಟಿರ್ತಾರೆ. Okay, so this is what the diagram of the asynchronous sequential circuit. Now let us learn the flip-flops. Flip-flop andre ಏನು? Flip-flop is a sequential circuit with two stable states. ಇಲ್ಲಿ main ಆಗಿ ಎರಡು stable states ಇರುತ್ತೆ, which is used to store the binary data. Main purpose of flip-flop is to store the binary data. Binary data na store ಮಾಡಕ್ಕೆ use ಮಾಡ್ತಾರೆ. It stores one bit of information at a time. One time ಅಲ್ಲಿ ಅದಕ್ಕೆ ಒಂದೇ bit of information store ಮಾಡಕ್ಕಾಗುತ್ತೆ. The information is either 0 or 1. 0 ಅಥವಾ 1 ಇದು ಎರಡರಲ್ಲಿ ಒಂದನ್ನ ಅದು ಸ್ಟೋರ್ ಮಾಡಿಕೊಳ್ಳುತ್ತೆ. It is also known as bistable multivibrator. ಯಾಕೆ ಇದನ್ನ bistable multivibrator ಅಂತ ಕರೀತಾರೆ ಅಂದ್ರೆ it has two states. ಇದರಲ್ಲಿ ಮೇನ್ ಆಗಿ ಎರಡು ಸ್ಟೇಟ್ಸ್ ಇರುತ್ತೆ. That's why it is called as a bistable multivibrator. Flip-flops are fundamental building blocks of the most sequential circuit. ಯಾವುದೇ sequential circuit the fundamental building block ಬಂದ್ಬಿಟ್ಟು flip-flops ಆಗಿರುತ್ತೆ. Flip-flops are used as memory elements in the sequential circuit. You already know that. Next point is the state flip-flop changes at the active state of the clock pulse and remains unaffected when the clock pulse is not active. Activate ಯಾವಾಗ ಆಗುತ್ತೆ ಅಂದ್ರೆ ಕ್ಲಾಕ್ ಪಲ್ಸ್ ಜನರೇಟ್ ಆದಾಗ ಮಾತ್ರ ಆಕ್ಟಿವೇಟ್ ಆಗುತ್ತೆ. ಕ್ಲಾಕ್ ಪಲ್ಸ್ ಯಾವಾಗ ನೀವು ಕೊಡಲ್ಲ ಆವಾಗ ಅದು ಡಿಆಕ್ಟಿವೇಟ್ ಅಥವಾ ಇನ್ಆಕ್ಟಿವ್ ಮೋಡ್ ಅಲ್ಲಿ ಇರುತ್ತೆ. ಓಕೆ, some examples for flip-flops is D flip-flop ಆಗಿರ್ಬೋದು, JK flip-flop ಆಗಿರ್ಬೋದು, T flip-flop ಅಂತ ಇದೆ, ಆಮೇಲೆ RS or SR flip-flops. These are the different examples for flip-flops. Now let us see the logical symbol for the flip-flop. Okay, logical symbol ನೋಡೋಣ. So you can see here it's a flip-flop. For this one input is given, one or two inputs are given, as well as along with the inputs the clock pulse is also given. And you get the output. One is the normal output and the second one is the inverted output. ಯಾವಾಗಲೂ ಒಂದು ಔಟ್ಪುಟ್ ನಾರ್ಮಲ್ ಆಗಿರುತ್ತೆ. It is usually represented as Q. ಆಮೇಲೆ ಇನ್ನೊಂದು ಔಟ್ಪುಟ್ ನ Q ಬಾರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಯಾಕಂದ್ರೆ it is a inverted output ಆಗಿರುತ್ತೆ. Usually this is common in all the types of flip-flops. Okay, this is a logic symbol for the flip-flop. Next, let us see the different types of flip-flops. So types of flip-flop ಅಲ್ಲಿ first one ಬಂದ್ಬಿಟ್ಟು SR flip-flop ಇದೆ, ಎರಡನೇದು JK, ಮೂರನೇದು D flip-flop and the third one is the T flip-flop. So these are the different types of flip-flop. As well as in JK we have one more called as JK master slave flip-flop ಕೂಡ ಇದೆ, ಅದು ಕೂಡ ಒಂದು type of flip-flop. So totally there are 5 different types of flip-flops. But major ಆಗಿ ಈ ನಾಲ್ಕು ತುಂಬಾ important. So this is what we have learned. Now let us go to the MCQs or multiple choice questions. So the first question ಬಂದ್ಬಿಟ್ಟು ಈ ತರ ಇದೆ, in dash circuits memory is not used. ಯಾವ ಸರ್ಕ್ಯೂಟ್ ಮೆಮೊರಿ ಯೂಸ್ ಮಾಡಲ್ಲ? Is it a sequential circuit, a combinational circuit or a bistable circuit? ಮೆಮೊರಿನ ಯಾವುದರಲ್ಲಿ ಯೂಸ್ ಮಾಡಲ್ಲ? So hope you know the answer for this one. The answer is the combinational circuit. Combinational circuit memory na use ಮಾಡಲ್ಲ, whereas in sequential circuit they use the memory. The basic building blocks of the sequential circuit are the flip-flops. Is it true or false? Yes, it is true, because flip-flops are memory devices which can store one bit of information. And we know that sequential circuit requires the memory element. So for that purpose, it uses flip-flops. So the answer is A, that is true. Third question. In sequential logic circuit, the present values of the outputs are dependent on the past values of input, present values of input, both present values of input and past values of input, or none of them. So ಈ ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಸೊ ಐ ಥಿಂಕ್ ಆಲ್ ಆಫ್ ಯು ನೋ ದಟ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಜೊತೆ ಪಾಸ್ಟ್ ವ್ಯಾಲ್ಯೂಸು ಬೇಕು ಅಂತ ಗೊತ್ತಿರುತ್ತೆ ಅನಿಸುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಸಿ. ದಿಸ್ ಇಸ್ ದ ರೈಟ್ ಆನ್ಸರ್. ಇದೆಲ್ಲ ತಪ್ಪು. ಓಕೆ, ಓನ್ಲಿ ಸಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್
The sequential logic circuit depends on both present values as well as the past values of input. MCQ4, which is not a type of flip-flop. ಇದರಲ್ಲಿ ಯಾವುದು flip-flop ಅಲ್ಲ ಅಂತ ಹೇಳ್ಬೋದಾ? JK flip-flop, T flip-flop, SR flip-flop or the W flip-flop. ಇದರಲ್ಲಿ ಯಾವುದು flip-flop ಅಲ್ಲ? Yes, you're right. W is not a flip-flop. Okay, this is the right answer. Okay, let's D is the right answer. Let's move forward. In a asynchronous sequential circuit, time delay is used instead of the clock signal. Clock signal ಬದಲು time delay ನ use ಮಾಡ್ತಾರೆ asynchronous ಅಲ್ಲಿ. Is it true or false? Yes, you are right. In asynchronous sequential circuit, time delay ನ use ಮಾಡ್ತಾರೆ, whereas in synchronous sequential circuit, clock signal use ಮಾಡ್ತಾರೆ. Okay, so the correct answer is A. So all the MCQ questions are clear for you. Thank you for being with me and learning today's session. Thank you very much.